ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾವು ಇವತ್ತು ಕೆಲವೊಂದಿಷ್ಟು ಆ್ಯಪ್ಸ್ ಕಡೆಯಿಂದ ನೋಟಿಫಿಕೇಶನ್ಸ್ಗಳು ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ಸ್ಗಳು ನಾವು ಈ ರೀತಿ ಮೂವ್ ಮಾಡಿದರೂ ಕೂಡ ಹೋಗೋದಿಲ್ಲ. ನನಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟು. ಇದರಲ್ಲಿ ನೋಡ್ಬೋದು, ನೀವು ಯಾವುದೇ ರೀತಿಯಲ್ಲಿ ಮೂವ್ ಮಾಡಿದರೆ ಅದು ಹೋಗೋದಿಲ್ಲ ಸ್ನೇಹಿತರೆ. ಕೆಳಗಡೆ ಡಿಸ್ಮಿಸ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಾಂದರೆ ಪಕ್ಕದಲ್ಲಿ ಒಂದು ಎರೋ ಮಾರ್ಕ್ ಅಥವಾ ಏನಾದರೂ ಒಂದು ಇಂಟು ಮಾರ್ಕ್ ಬಂದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಹೋಗುತ್ತೆ. ಹಾಗೆ ಆ ಕಡೆ ಈ ಕಡೆ ನಾವು ಮೂವ್ ಮಾಡಿದರೆ ಅದು ಹೋಗೋದಿಲ್ಲ. ಅಂಥ ನೋಟಿಫಿಕೇಶನ್ಸ್ಗಳು ಬರಬಾರ್ದು ಅಂದರೆ ನಾವು ಏನು ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನನ್ನ ಫೋನಲ್ಲಿ ನಾನು ತೋರಿಸ್ತೀನಿ. ಕೆಲವೊಂದಿಷ್ಟು ಆ್ಯಪ್ಸ್ ಕಡೆಯಿಂದ ಆ ರೀತಿ ನೋಟಿಫಿಕೇಶನ್ಸ್ಗಳು ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಈ ಒಂದು ಟೆರಾಬಾಕ್ಸ್ ಕಡೆಯಿಂದ ಈ ರೀತಿ ನೋಟಿಫಿಕೇಶನ್ ಬಂದಿಲ್ಲಿ ಕುಂತಿದೆ ಸ್ನೇಹಿತರೆ. ಇದನ್ನು ಯಾವುದೇ ರೀತಿಯಲ್ಲಿ ಮೂವ್ ಮಾಡಿದರೆ ಅದು ಹೋಗೋದಿಲ್ಲ. ಇಲ್ಲಿ ಮೇಲ್ಗಡೆ ಇಂಟು ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಅದು ಹೋಗುತ್ತೆ. ಇಲ್ಲಾಂದರೆ ಕೆಲವೊಂದಿಷ್ಟು ಆ್ಯಪ್ಸ್ ಕಡೆಯಿಂದ ಬಂದಂಥ ನೋಟಿಫಿಕೇಶನ್ಸ್ಗೆ ಕೆಳಗಡೆ ಡಿಸ್ಮಿಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಅವು ಹೋಗೋದಿಲ್ಲ. ಅದಕ್ಕಾಗಿ ಈ ರೀತಿ ಒಂದು ನೋಟಿಫಿಕೇಶನ್ ಬರ್ತಾ ಇದ್ದರೆ ಇವುಗಳನ್ನ ನಾವು ಬರಬಾರ್ದು ಅಂತ ಯಾವ ರೀತಿ ನಾವು ಬ್ಲಾಕ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಯಾವ ಆ್ಯಪ್ ಕಡೆಯಿಂದ ಬರ್ತಾ ಇದೆ ಆ ಆ್ಯಪ್ನ ಸಂಪೂರ್ಣ ಅಂತ ನೋಟಿಫಿಕೇಶನ್ಸ್ಗಳನ್ನ ನಾವು ಬ್ಲಾಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇವುಗಳನ್ನ ಸಪ್ರೇಟಾಗಿ ಬ್ಲಾಕ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅವುಗಳನ್ನ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಟರ್ನ್ ಆಫ್ ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಸಂಪೂರ್ಣವಂಥ ನೋಟಿಫಿಕೇಶನ್ಸ್ಗಳನ್ನ ನೀವು ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಮೇಲ್ಗಡೆ ಇರುವಂಥ ಆಪ್ಷನು ಇಲ್ಲಿ ಮೇಲ್ಗಡೆ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣ ಅಂತ ಇಲ್ಲಿ ಅಪ್ಲೈ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಈ ಆ್ಯಪ್ ಕಡೆಯಿಂದ ಬರುವಂಥ ಸಂಪೂರ್ಣವಂಥ ನೋಟಿಫಿಕೇಶನ್ಸ್ಗಳು ಇಲ್ಲಿಂದ ಹೈಡ್ ಆಗುತ್ತೆ. ಮತ್ತು ಬೇರೆ ಬೇರೆ ಆ್ಯಪ್ಗಳಿಂದ ಬರುವಂಥ ನೀವು ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಜಾರ್ ಆ್ಯಪ್, ಕೆಲವೊಂದಿಷ್ಟು ಆ್ಯಪ್ಸ್ಗಳಿದೆ. ಅವುಗಳ ಕಡೆಯಿಂದ ಈ ರೀತಿ ನೋಟಿಫಿಕೇಶನ್ಸ್ಗಳು ಬಹಳ ಬರುತ್ತೆ ಸ್ನೇಹಿತರೆ. ಅವು ಮೂವ್ ಮಾಡಿದರೆ ಹೋಗೋದಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ನೀವು ಅಲ್ಲಿಂದ ನೀವು ಡೈರೆಕ್ಟಾಗಿ ಇಲ್ಲಿ ಆ್ಯಪ್ಸ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಆಲ್ ಆ್ಯಪ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮ್ಮ ಫೋನಲ್ಲಿ ಮ್ಯಾನೇಜ್ ಆ್ಯಪ್ಸ್ ಅಂತ ಬರ್ಬೋದು, ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಇದರಲ್ಲಿ ನೀವು ಯಾವ ಆ್ಯಪ್ ಕಡೆಯಿಂದ ಆ ನೋಟಿಫಿಕೇಶನ್ ಬರ್ತಾ ಇದೆ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅದು ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಇನ್ಯಾವುದೇ ಬೇರೆ ಆ್ಯಪ್ ಇರ್ಬೋದು. ನನಗೂ ಫ್ಲಿಪ್ಕಾರ್ಟ್ ಕಡೆಯಿಂದನೂ ಕೂಡ ಹಲವಾರು ಈ ರೀತಿಯ ಒಂದು ನೋಟಿಫಿಕೇಶನ್ಸ್ಗಳು ಬರುತ್ತೆ. ನಾನು ಫ್ಲಿಪ್ಕಾರ್ಟ್ನ ಓಪನ್ ಮಾಡ್ತೀನಿ. ಫ್ಲಿಪ್ಕಾರ್ಟ್ ಓಪನ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟ್ ಕಡೆಯಿಂದ ಬರುವಂಥ ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ನಾವು ಇಲ್ಲಿ ಸ್ಟಾಪ್ ಮಾಡ್ಬೋದು. ಇಲ್ಲಿ ನೋಟಿಫಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಫ್ಲಿಪ್ಕಾರ್ಟ್ ನೋಟಿಫಿಕೇಶನ್ಸ್ ಅಂತ ಇಲ್ಲಿ ಈ ಒಂದು ಬಟನನ್ನು ನಾವು ಆಫ್ ಮಾಡಿದರೆ ನಮಗೆ ಆ ಒಂದು ಆ್ಯಪ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ಸ್ ಬರೋದಿಲ್ಲ. ಮತ್ತು ಅದರೊಟ್ಟಿಗೆ ಆ ಒಂದು ನಾನ್ ರಿಮ್ಯೂವೇಬಲ್ ನೋಟಿಫಿಕೇಶನ್ಸ್ ಕೂಡ ಬರೋದಿಲ್ಲ ಸ್ನೇಹಿತರೆ. ಈ ರೀತಿ ನಾವು ಯಾವುದೇ ಆ್ಯಪ್ನ ಒಂದು ನೋಟಿಫಿಕೇಶನ್ಸ್ಗಳನ್ನ ಕ್ಲೋಸ್ ಮಾಡಬಹುದು. ನಿಮಗೆ ಏನಾದರೂ ಅದರಿಂದ ಕಿರಿಕಿರಿ ಆಗ್ತಾಯಿದೆ ಅಂದರೆ ನೀವು ಈಸಿಯಾಗಿ ನೀವು ಯಾವ ಆ್ಯಪ್ ಕಡೆಯಿಂದ ಜಾಸ್ತಿ ಬರ್ತಾಯಿದೆ ಆ ಒಂದು ಆ್ಯಪ್ನ ನೋಟಿಫಿಕೇಶನ್ಸ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟರೆ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.